ಧನುಸ್ಸು ರಾಶಿ ಈ ದಿವಸ ತುಂಬ ಓಡಾಟವನ್ನು ಮಾಡಬೇಕಾಗಬಹುದು. ನಿಮ್ಮ ಕೆಲಸ ಕಾರ್ಯದಲ್ಲಿ ಪರಿಪೂರ್ಣವಾದಂತಹ ಯಶಸ್ಸು ಸಿಕ್ಕತ್ತೆ ಅನ್ನುವಂಥದ್ದು ಕಷ್ಟ ಸಾಧ್ಯ. ಹಾಗಾಗಿ ಅದರ ಬಗ್ಗೆ ಸರಿಯಾದ ನಿರ್ಧಾರಗಳಿರಲಿ. ಸಾಯಂಕಾಲ ಕುಟುಂಬದ ಜೊತೆ ಮನೆಯಿಂದ ಹೊರ ಹೋಗಬಹುದು. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಮಾತುಕತೆಗಳನ್ನು ಆಡಬಹುದು ಅನ್ನುವಂಥದ್ದು. ಹೆಚ್ಚಾಗ್ತಕ್ಕಂತಹ ಹಣ ಖರ್ಚು ನಿಮ್ಮ ಮನಸ್ಸಿಗೆ ತುಂಬ ಖೇದವನ್ನು ಈ ದಿವಸ ತರುತ್ತೆ ಅನ್ನುವಂಥದ್ದು. ನಿಮ್ಮೆಲ್ಲ ಕೆಲಸಗಳಲ್ಲಿ ಬಹಳವಾಗಿ ಸಂತೃಪ್ತಿ ಪಡ್ತಕ್ಕಂತಹ ದಿವಸ, ಜೊತೆಗೆ ತುಂಬ ಸಂತೋಷ ಪಡುವಂತಹ ದಿವಸ ಇದು ಅಂತ ಹೇಳಬೇಕು. ರಾತ್ರಿ ಮನೆಗೆ ಬರುವಾಗ ಜಾಗ್ರತೆಯನ್ನು ವಹಿಸಬೇಕು. ಏನು ಆಪತ್ತು ಅವಘಡ ಕಾದಿದೆ ಅಂತ ಅರ್ಥ. ತಾಪಸಮನ್ಯವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಈ ರಾಶಿಯವರಿಗೆ ಈ ದಿವಸ ಬಹಳ ಉತ್ತಮವಾದಂತಹ ದಿವಸ. ಆದರೆ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಶುಭ ಅಲ್ಲ, ಅಶುಭವಾದಂತಹ ದಿವಸ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ ಸಿಗದೆ ಬೇಸರವನ್ನು ಮಾಡಿಕೊಳ್ತೀರಿ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಭಗವಂತನ ಅನುಗ್ರಹ ಇರಬೇಕು. ಅದೃಷ್ಟವೂ ಕೂಡ ಒಲ್ದಿರಬೇಕು. ಆಗ ಮಾತ್ರ ಪರಿಪೂರ್ಣವಾದಂತಹ ಲಾಭಾಂಶ ನಿಮ್ಮ ಪರವಾಗುತ್ತೆ. ನಿಮ್ಮ ಬಂಧುಗಳು ನಿಮಗೆ ವಿನಾಕಾರಣ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ಮನಸ್ಸಿಗೆ ಅದು ತುಂಬ ಹಿಂಸೆಯಾಗುವಂಥದ್ದು. ಮಾತು ಬಾರದಂತಹ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಸಹಾಯವನ್ನು ಮಾಡಿದರೆ, ಆ ಮಕ್ಕಳ ಒಂದು ಮಾತು ಬಂದರೆ ಅದರ ಪರಿಪೂರ್ಣವಾದಂತಹ ಫಲ ನಿಮಗೂ ಕೂಡ ಸಿಕ್ಕುವಂಥದ್ದಾಗತ್ತೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಈ ದಿವಸ ಆಸ್ತಿಯನ್ನು ಖರೀದಿ ಮಾಡುವಂಥದ್ದೇನಾದ್ರು ಇದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಮಾಡ್ತಾ ಇದ್ದರೆ ದಾಖಲಾತಿಗಳನ್ನು ಪರಿಶುದ್ಧವಾಗಿ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿಯ ಸೂಚನೆ. ಷೇರುಪೇಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡೋದಕ್ಕೆ ನೀವು ಮುಂದಾಗಬಹುದು. ಆದರೆ ಅಷ್ಟೊಂದು ಲಾಭದಾಯಕವಾದಂತಹ ಸಮಯ ಅಲ್ಲ ನಿಮಗೆ ಅಂತ ಹೇಳಬೇಕು. ಆಸ್ತಿ ಖರೀದಿಯನ್ನು ಬೇರೆಯವರ ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ನೀವು ಮಾಡಬಹುದು. ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ಅವರಿಗೆ ವಿರುದ್ಧವಾಗಿ ನಾನು ಈ ಆಸ್ತಿಯನ್ನು ಖರೀದಿ ಮಾಡೇ ಮಾಡ್ತೀನಿ ಅಂತಕ್ಕಂತಹ ಹಠಕ್ಕೆ ಬಿದ್ದು ಆ ರೀತಿಯಲ್ಲಿ ಮಾಡಬಹುದು ಅಂತ ಅರ್ಥ. ಮಾರುಕಟ್ಟೆಯ ಬೆಲೆಗಿಂತ ಹೆಚ್ಚು ಹಣವನ್ನು ಕೊಟ್ಟು ಭೂಮಿಯನ್ನು ಖರೀದಿಸುವಂತಹ ಸಾಧ್ಯತೆಗಳೂ ಕೂಡ ಇರುವಂಥದ್ದಾಗತ್ತೆ. ಆಸ್ತಿಗಾಗಿ ಹೆಚ್ಚು ಹಣ ವ್ಯಯವನ್ನು ಮಾಡ್ತೀರಿ. ಎಚ್ಚರಿಕೆಯನ್ನು ವಹಿಸಿ. ವಿನಾಕಾರಣ ಹಣವನ್ನು ಆ ರೀತಿಯಲ್ಲಿ ನೀವು ವೆಚ್ಚ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ನಿಮಗೆ ಅನುಕೂಲವಾಗಲಿ ಅಥವಾ ಅದರಿಂದ ಲಾಭವಾಗಲಿ ಸಿಕ್ಕದೇ ಇರತಕ್ಕಂಥದ್ದು. ಅಷ್ಟು ಹಣವನ್ನು ಮತ್ತೆ ಪಡಿಬೇಕಾದ್ರೆ ತುಂಬ ಸಮಯ ಬೇಕಾಗುವಂಥದ್ದಾಗ್ಬೋದು. ವಿದ್ಯಾರ್ಥಿಗಳ ಹೊಸ ಹೊಸ ಆಲೋಚನೆಗಳಿಗೆ ಯಶಸ್ಸು ಸಿಕ್ಕುವಂಥದ್ದಿದೆ. ಹಳದಿ ಹೂವುಗಳಿಂದ ಭೂವರಾಹ ಸ್ವಾಮಿಯನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯಾಪಾರದ ದೃಷ್ಟಿಯಿಂದ ಬಂಧುಗಳ ಭೇಟಿಗೋಸ್ಕರವಾಗಿ ತತ್ಕ್ಷಣದಲ್ಲಿ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಅನ್ನುವಂಥದ್ದನ್ನು ಗಮನಿಸಿ. ಕುಟುಂಬ ಸದಸ್ಯರ ಮಾರ್ಗದರ್ಶನ, ಅವರ ಜೊತೆಗಿನ ವ್ಯವಹಾರ ನಿಮಗೆ ಜಯಪ್ರದವನ್ನು ಮಾಡಿಕೊಡ್ತಕ್ಕಂತಹ ದಿವಸವಾಗುತ್ತೆ. ಹಾಗಾಗಿ ನಿಮ್ಮೆಲ್ಲ ಕಾರ್ಯಗಳು, ನಿಮ್ಮೆಲ್ಲ ಇಷ್ಟಾರ್ಥಗಳು ಇದರ ಜೊತೆಯಲ್ಲಿ ಸಿದ್ಧಿಯಾಗುವಂಥದ್ದಿದೆ. ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾಗಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸವನ್ನು ಮಾಡಿಕೊಳ್ತಕ್ಕಂತಹದ್ದಿದೆ. ನಿಮ್ಮ ಆಲೋಚನೆಗಳನ್ನು ಯಾರ ಮೇಲೆಯೂ ಕೂಡ ಒತ್ತಡವಾಗಿ ಹೇರಬೇಡಿ. ನಿಮಗೆ ಏನು ಮನಸ್ಸಿನಲ್ಲಿ ಆಲೋಚನೆ ಬರುತ್ತೋ ಅದನ್ನು ಕಾರ್ಯರೂಪಕ್ಕೆ ಏನು ತರ್ತೀರೋ ಅದನ್ನು ನೀವೇ ಮಾಡಿ ಮುಗಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಹೆಚ್ಚು ಒತ್ತಡ, ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ. ತಾಳ್ಮೆ ಮಾತ್ರ ಕಳ್ಕೊಳ್ಬಾರದು ಅನ್ನುವಂತಹ ಸಲಹೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.